ಮಾರ್ಚ್ ತಿಂಗಳು 1901 ಫ್ರಾನ್ಸ್ನ ಒಂದು ಹಾಸ್ಪಿಟಲ್ನಲ್ಲಿ ನಡೆದ ಘಟನೆ. ಪ್ರತಿದಿನ ತರಾನೆ ಅವತ್ತು ಕೂಡ ಆಸ್ಪತ್ರೆ ರೋಗಿಗಳಿಂದ ತುಂಬಿಕೊಂಡಿತ್ತು. ಕೆಲವರು ಗಡಿಬಿಡಿಯಲ್ಲಿ ಓಡಾಡ್ತಾ ಇದ್ರೆ, ಕೆಲವರು ಡಾಕ್ಟರ್ಗೋಸ್ಕರ ಕುರ್ಚಿಯಲ್ಲಿ ಕೂತು ಕಾಯ್ತಾ ಇದ್ರು, ಕೆಲವರು ಹುಷಾರಾದ ಖುಷಿಯಲ್ಲಿ ನಗ್ತಾ ಇದ್ರೆ, ಇನ್ನು ಕೆಲವರು ರೋಗದ ದುಃಖದಲ್ಲಿ ಅಳ್ತಾ ಇದ್ರು. ಆದ್ರೆ ಇದೆಲ್ಲದರ ನಡುವೆ ಆ ಆಸ್ಪತ್ರೆಯಲ್ಲಿ ಅಂದು ಒಂದು ವಿಚಿತ್ರದ ಘಟನೆ ನಡೆದಿತ್ತು. ಆ ಹಾಸ್ಪಿಟಲ್ನ ಡಾಕ್ಟರ್ಸ್ ಒಂದು ಪೇಷಂಟ್ನ ಸುತ್ತಲೂ ಬಂದು ನಿಂತಿದ್ರು. ಆ ಮೂಮೆಂಟ್ ಅಲ್ಲಿ ಅವರಿಗೆ ಗೊತ್ತೇ ಇರಲಿಲ್ಲ ಅವರು ಏನು ನೋಡ್ತಾ ಇದ್ದಾರೆ ಅಂತ. ಅವರ ಕಣ್ಣಿನ ಮುಂದೆ ಒಬ್ಬ ಹೆಂಗಸು ಸ್ಟ್ರೆಚರ್ನಲ್ಲಿ ಮಲಗಿದ್ಲು. ತುಂಬಾ ವೀಕ್ ಆಗಿದ್ಲು. ಮೈಯಲ್ಲಿ ಬರೀ ಚರ್ಮ ಹಾಗೂ ಎಲುಬು ಮಾತ್ರ ಇದ್ದಿದ್ದು. ಇವಳು ಎಷ್ಟು ವೀಕ್ ಆಗಿದ್ಲು ಅಂದ್ರೆ ಸ್ವಲ್ಪ ಅಲುಗಾಡಿಸಿದ್ರು ಎಲುಬೆ ತುಂಡಾಗುತ್ತೋ ಅನ್ನೋ ಹಾಗೆ ಅನಿಸ್ತಾ ಇತ್ತು. ಅವಳ ವಯಸ್ಸು 50ರಿಂದ 55ರ ನಡುವಲ್ಲಿತ್ತು. ಆದ್ರೆ ಅವಳ ತೂಕ ಇದ್ದಿದ್ದು ಬರೀ 25 kg. ಅವಳ ಚರ್ಮ ತುಂಬಾ ತೆಳುವಾಗಿತ್ತು. ಅವಳ ಕಣ್ಣಿಗೆ ಬೆಳಕನ್ನು ತಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಡಾಕ್ಟರ್ಸ್ ಗಳಿಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಒಂದು ಮನುಷ್ಯನ ಜೊತೆ ಈ ತರ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ. ಅವಳಿಗೆ ಏನಾದ್ರೂ ರೋಗ ಇದೆಯಾ, ಅವಳ ಕಂಡೀಷನ್ ಆದ್ರೂ ಏನು ಅಂತ ಅರ್ಥ ಮಾಡೋದಕ್ಕೆ ಡಾಕ್ಟರ್ಸ್ ಅವಳನ್ನು ಚೆಕ್ ಮಾಡ್ತಾರೆ. ಆಗ ಡಾಕ್ಟರ್ಸ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಈ ಹೆಂಗಸಿನ ಈ ಪರಿಸ್ಥಿತಿ ಆಗಿರೋದು ರೋಗದಿಂದ ಅಲ್ಲ, ಅವಳು ಜೀವನದಲ್ಲಿ ತುಂಬಾ ಬಳಲಿದ್ದಾಳೆ. ಅವಳ ಜೊತೆ ಅದೇನು ನಡೆದಿದೆ ನೋಡಿ, ಅದು ಒಂದು ದಿನ, ಒಂದು ವಾರ ಅಥವಾ ಒಂದು ತಿಂಗಳಿನಿಂದ ಆಗಿರೋದಲ್ಲ, ಹಲವಾರು ವರ್ಷದವರೆಗೆ ಈ ಹೆಂಗಸು ಸಫರ್ ಆಗಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ವಿಚಿತ್ರದ ವಿಷಯ ಅವಳ ಕಂಡೀಷನ್ ಆಗಿರಲಿಲ್ಲ. ವಿಚಿತ್ರದ ವಿಷಯ ಆಗಿತ್ತು ಅವಳ ಗುರುತು. ಯಾಕಂದ್ರೆ ಈ ಹೆಂಗಸು ರಸ್ತೆಯಲ್ಲಿ ಇರುವ ಭಿಕ್ಷುಕಿ ಆಗಿರಲಿಲ್ಲ, ಬಡವಿನೂ ಆಗಿರಲಿಲ್ಲ. ಇವಳು ಫ್ರಾನ್ಸ್ನ ಅತಿ ಶ್ರೀಮಂತ ಒಂದು ಮನೆಯ ಮಗಳಾಗಿದ್ಲು. ಇವಳು ಆ ಊರಿನ ಅತಿ ಸುಂದರ ಹುಡುಗಿ ಆಗಿದ್ಲು ಹಾಗೂ ಇವಳ ಫ್ಯಾಮಿಲಿ ಅಲ್ಲಿನ ಅತಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಆಗಿತ್ತು. ಅವಳ ಹೆಸರಾಗಿತ್ತು ಬ್ಲಾಂಚೆ ಮೊನಿಯರ್. ಇವಳ ಜೀವನದ ಕತೆ ಜನರ ನಿದ್ದೆನೇ ಹಾಳು ಮಾಡಿತ್ತು. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ 1.5 ವರ್ಷ ಆಗೋದಕ್ಕೆ ಬಂತು ನಾನು ಈ ಚಾನಲಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿ. ನಾನು ತುಂಬ ಸ್ಟೋರೀಸ್ ಓದಿದ್ದೀನಿ, ತುಂಬ ಸ್ಟೋರೀಸ್ಗಳನ್ನು ನೋಡಿದ್ದೀನಿ, ಅವುಗಳಲ್ಲಿ ಚೂಸ್ ಮಾಡಿ ತುಂಬ ಸ್ಟೋರೀಸ್ಗಳ ಮೇಲೆ ವಿಡಿಯೋಸ್ ಕೂಡ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಮಾಡಿದ ಎಲ್ಲ ವಿಡಿಯೋಸ್ ನನ್ನ ಪರ್ಸನಲ್ ಫೇವ್ರೇಟ್ ಆಗಿದೆ. ಆದರೆ ಎವ್ರಿ ನಾವ್ ಆ್ಯಂಡ್ ದೆನ್ ನಾನು ಕೆಲವು ಇಂತಹ ಸ್ಟೋರೀಸ್ಗಳನ್ನು ಕವರ್ ಮಾಡಿದ್ದೀನಿ, ಯಾವುದು ನನ್ನ ತಲೆಯಲ್ಲಿ ಹಾಗೆ ಉಳಿದುಕೊಂಡಿದೆ. ಇವತ್ತಿನ ಸ್ಟೋರಿ ಅಂತಹದ್ದೇ ಒಂದು ಸ್ಟೋರಿಯಲ್ಲಿ ಒಂದಾಗಿದೆ. ಇವತ್ತಿನ ಸ್ಟೋರಿ ಒಂದು ಪರ್ಫೆಕ್ಟ್ ಲೈಫ್ ಇದ್ದ ಒಂದು ಹುಡುಗಿಯ ಜೀವನದಲ್ಲಿ ನಡೆದ ಒಂದು ದುರ್ಘಟನೆಯ ಕತೆ. ಈ ಕತೆ ಒಂದು ಎಂತಹ ಕತೆ ಅಂದ್ರೆ ಇದನ್ನ ನಂಬೋದಕ್ಕೆ ಆಗೋದಿಲ್ಲ. ಇಂತಹದೊಂದು ಹುಡುಗಿಯ ಲೈಫಲ್ಲಿ ಈ ತರ ಆಯ್ತಲ್ವಾ ಅಂತ. ನಿಮ್ಗಿದು ಫೇಕ್ ಸ್ಟೋರಿ ಅಂತಾನೆ ಅನಿಸ್ಬೋದು, ಆದ್ರೆ ಇದು 100% ನೈಜ ಘಟನೆ. ಈಗ ನಾನು ನಿಮ್ಗೆ ಸ್ಟೋರಿ ಹೇಳೋದು ಈ ತರ ಎಲ್ಲ ಹೇಳಿದ್ರೆ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸ್ಟೋರಿಯನ್ನು ಕೇಳಬೇಕಾಗತ್ತೆ, ಪೂರ್ತಿ ಕೇಳಬೇಕಾಗತ್ತೆ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಟ್ರಸ್ಟ್ ಮೀ, ಈ ವಿಡಿಯೋ ಯಾವುದೇ ಥ್ರಿಲ್ಲರ್ ಮೂವಿಗಿಂತ ಕಡಿಮೆ ಇಲ್ಲ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡೋದು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ನೀವು 1870ರ ಸಮಯದಲ್ಲಿ ಪಾಯ್ಟಿಯರ್ ಸಿಟಿಗೆ ಹೋಗಿದ್ರೆ ನಿಮ್ಗೆ ಅಲ್ಲೊಂದು ಹೆಸರು ಗೊತ್ತೇ ಇರ್ತಾ ಇತ್ತು. ಆ ಹೆಸರಾಗಿತ್ತು ಬ್ಲಾಂಚೆ ಮೊನಿಯರ್ ಅಂತ. ಆ್ಯಂಡ್ ಹಾನೆಸ್ಟ್ಲಿ ಈ ಹುಡುಗಿ ಬಗ್ಗೆ ನೀವು ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಜನರು ಇಷ್ಟು ಫ್ಯಾಸಿನೇಟೆಡ್ ಆಗಿದ್ರು ಅವಳ ಹಿಂದೆ ಅಂತ. ಫಸ್ಟ್ ಆಫ್ ಆಲ್ ಶಿ ವಾಸ್ ಬ್ಯೂಟಿಫುಲ್. ಇದೆಂತ ಬ್ಯೂಟಿ ಅಂದ್ರೆ ಜನರು ಅವಳ ಬಗ್ಗೆ ಮಾತಾಡ್ತಾ ಇದ್ರು. ಕಾಲೇಜಲ್ಲಿ ಹುಡುಗರು ಇವಳ ಹಿಂದೆ ಬೀಳ್ತಾ ಇದ್ರು, ಬ್ಲಾಂಚೆ ನಂಗಬೇಕು ಅಂದಾಗೆ. ರಸ್ತೆಯಲ್ಲಿ ಅವಳು ಹೋಗುವಾಗ ಜನರು ತಿರುಗಿ ಅವಳನ್ನೇ ನೋಡ್ತಾ ಇದ್ರು. ಇದು ಬರೀ ಅವಳು ನೋಡುವುದಕ್ಕೆ ಚೆನ್ನಾಗಿದ್ದಾಳ ಅಂತ ಜನರು ಈ ತರ ಬಿಹೇವ್ ಮಾಡ್ತಾ ಇದ್ದಿದ್ದಲ್ಲ. ಬ್ಲಾಂಚೆ ಆ ಸಿಟಿಯ ಅತಿ ಶ್ರೀಮಂತ ಮನೆತನದ ಮಗಳಾಗಿದ್ಲು. ತುಂಬಾ ಇನ್ಫ್ಲುಯೆನ್ಸ್ ಇರುವ, ತುಂಬಾ ರೆಸ್ಪೆಕ್ಟ್ ಇರುವ ಫ್ಯಾಮಿಲಿ ಆಗಿತ್ತು ಇವಳದ್ದು. ಅವಳ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು, ಅವಳ ಮುಖದಲ್ಲೇ ಆ ಸಿರಿತನ ಹಾಗೂ ಆ ಒಂದು ಮಹಾನತೆ ಎದ್ದು ಕಾಣಿಸ್ತಾ ಇತ್ತು. ಇಷ್ಟು ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದ ಬ್ಲಾಂಚೆಯಲ್ಲಿ ಒಂದು ವಿಷಯ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದೇನಂದ್ರೆ ಅವಳಲ್ಲಿ ಗತ್ತಿರ್ಲಿಲ್ಲ. ನಾನು ಮೊದಲೇ ಹೇಳಿದಾಗೆ ಮೊನಿಯರ್ ಫ್ಯಾಮಿಲಿ ಆ ಸಿಟಿಯ ಅತಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಆಗಿತ್ತು. ಅವಳ ತಂದೆ ಚಾರ್ಲ್ಸ್ ಎಮಿಲ್ ಮೊನಿಯರ್ ಆ ಸಿಟಿಯ ಒಂದು ಅತಿ ದೊಡ್ಡ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಆಗಿದ್ರು. ಅವಳ ತಾಯಿ ಕೂಡ ವೆಲ್ ರೆಸ್ಪೆಕ್ಟೆಡ್ ಹೆಂಗಸಾಗಿದ್ರು. ಅಲ್ಲಿನ ಸಿಟಿಯಲ್ಲಿ ದಾನ ಮಾಡೋದು,
ಸೋಷಿಯಲ್ ವರ್ಕ್ಗಳಲ್ಲೆಲ್ಲ ತೊಡಗಿಕೊಳ್ತಾ ಇದ್ರು ಇವರು. ಇವರ ಈ ಮೊಯ್ನಿಯರ್ ಅನ್ನೋ ಹೆಸರೇನಿದೆ ನೋಡಿ, ಇದು ತುಂಬಾ ಗತ್ತಿನ ಹೆಸರಾಗಿತ್ತು. ಬರೀ ಈ ಹೆಸರನ್ನೇ ಯೂಸ್ ಮಾಡಿ ಆ ಸಿಟಿಯಲ್ಲಿ ಯಾವುದೇ ಕೆಲಸ ಮಾಡಿಸುವಂತೆ, ಬರೀ ಈ ಹೆಸರನ್ನೇ ನೋಡಿ ಪೊಲೀಸರು ನಿಮ್ಗೆ ಸಲ್ಯೂಟ್ ಮಾಡುವಂತ ಒಂದು ಹೆಸರು ಇದು. ಮತ್ತೆ ಬ್ಲಾಂಚೆಗೆ ಒಬ್ಬ ಅಣ್ಣ ಕೂಡ ಇದ್ದ, ಮಾರ್ಸೆಲ್ ಅಂತ. ಇವನು ಕೂಡ ವೆಲ್ ಎಜುಕೇಟೆಡ್, ವೆಲ್ ರೆಸ್ಪೆಕ್ಟೆಡ್ ಹಾಗೂ ಒಳ್ಳೆ ರೆಪ್ಯುಟೇಷನ್ ಇರುವ ವ್ಯಕ್ತಿ ಆಗಿದ್ದ. ಈ ಫ್ಯಾಮಿಲಿ ಅಲ್ಲಿನ ಜನರಿಗೆ ಒಂದು ಸ್ಫೂರ್ತಿ ತರ ಇತ್ತು. ಜೀವನದಲ್ಲಿ ಏನಾದ್ರೂ ಆಗೋದಾದ್ರೆ ಮೊಯ್ನಿಯರ್ ತರಾನೇ ಆಗ್ಬೇಕು ಅಂದಾಗೆ. ಈ ಫ್ಯಾಮಿಲಿಯ ಮಗಳು ಬ್ಲಾಂಚೆ ಆ ಕುಟುಂಬದ ಹೆಮ್ಮೆ ಆಗಿದ್ಲು. ಬಡವ ಆಗಿರ್ಲಿ ಅಥವಾ ಶ್ರೀಮಂತ, ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ಲಿ ಅಥವಾ ಮಾಮೂಲಿ, ಎಲ್ಲರನ್ನು ಒಂದೇ ಸಮಾನತೆಯಲ್ಲಿ ಟ್ರೀಟ್ ಮಾಡ್ತಾ ಇದ್ಲು ಇವಳು. ಈವನ್ ಅವಳ ಮನೆಯಲ್ಲಿ ಕೆಲಸ ಮಾಡೋ ಜನರಿಗೂ ಇವಳಂದ್ರೆ ತುಂಬಾ ಇಷ್ಟ. ಬ್ಲಾಂಚೆಯ ಫ್ಯೂಚರ್ ತುಂಬಾ ಬ್ರೈಟ್ ಆಗಿತ್ತು. ಬೇಕಾದಷ್ಟು ಹಣ, ಒಳ್ಳೆ ವಿದ್ಯೆ, ಒಳ್ಳೆ ಮನೆತನ ಇರುವ ಈ ಹುಡುಗಿಯ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ಆಗುತ್ತೆ ಅಂತ ಯಾರು ಇಮ್ಯಾಜಿನೇ ಮಾಡಿರ್ಲಿಲ್ಲ. ಆದ್ರೆ ಕೆಲವೊಮ್ಮೆ ಉಜ್ವಲ ಭವಿಷ್ಯದ ಜೊತೆ ಶುರುವಾಗುವ ಕಥೆಗಳು ಕತ್ತಲಲ್ಲೇ ಕೊನೆ ಆಗೋದು. ಅಂಡ್ ಅದೇ ಆಗಿದ್ದು ಬ್ಲಾಂಚೆ ಜೊತೆ. ವರ್ಷಗಳು ಕಳೆದವು. ಬ್ಲಾಂಚೆ ಬೆಳೆದು ದೊಡ್ಡವಳಾದ್ಲು. ಬ್ಲಾಂಚೆ 24-25 ವರ್ಷದವಳಾಗಿದ್ದಾಗ ಅಲ್ಲಿನ ಜನರು ಅನ್ಕೊಂಡಿದ್ರು ಇವತ್ತಿಲ್ಲ ನಾಳೆ ಅವಳ ಮದುವೆ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ ಅಂತ. ನಿಜ ಹೇಳೋದಾದ್ರೆ ಬ್ಲಾಂಚೆಗೆ ಮದುವೆ ಪ್ರಪೋಸಲ್ನ ಏನು ಕಮ್ಮಿಯೇ ಇರಲಿಲ್ಲ. ಅವಳ ಫ್ಯಾಮಿಲಿಯ ಹೆಸರನ್ನೇ ಕೇಳಿ ಜನರು ಮದುವೆ ಮಾಡಿಸಿಕೊಡ್ತಾರೆ. ಅದಲ್ಲದೆ ಅವಳ ಸೌಂದರ್ಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಜನರು ಅನ್ಕೊಂಡಿದ್ರು ಅವಳ ಮದುವೆ ಕೂಡ ಅವರ ತರಾನೇ ಒಂದು ಶ್ರೀಮಂತ ಮನೆತನದಲ್ಲಿ ಆಗುತ್ತೆ ಅಂತ. ಆದ್ರೆ ಜೀವನ ಎಲ್ಲರೂ ಅನ್ಕೊಂಡಾಗಿರೋದಿಲ್ಲ. ಜೀವನ ಯಾವಾಗ ಅಡಿಮೇಲಾಗುತ್ತಂತ ಹೇಳೋದಕ್ಕಾಗೋದಿಲ್ಲ. ಬ್ಲಾಂಚೆಯ ಜೀವನದ ಈ ಒಂದು ಇಂಪಾರ್ಟೆಂಟ್ ಫೇಸ್ ಅಲ್ಲಿ ಬ್ಲಾಂಚೆಯ ಪರಿಚಯ ವಿಕ್ಟರ್ ಕ್ಯಾಲ್ಮೆಲ್ ಜೊತೆ ಆಗುತ್ತೆ. ಇವನು ಪ್ರೊಫೆಷನಲಿ ಲಾಯರ್ ಆಗಿದ್ದ. ಬ್ಲಾಂಚೆಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನೇ ಆಗಿದ್ದ. ವಿಕ್ಟರ್ ಏನು ಸಕ್ಸಸ್ಫುಲ್ ಲಾಯರ್ ಕೂಡ ಆಗಿರ್ಲಿಲ್ಲ, ಶ್ರೀಮಂತನೂ ಆಗಿರ್ಲಿಲ್ಲ. ಅವನೊಬ್ಬ ಮಾಮೂಲಿ ವ್ಯಕ್ತಿ ಆಗಿದ್ದ. ಅವನ ಹತ್ರ ಬ್ಲಾಂಚೆ ತರ ಫ್ಯಾಮಿಲಿ, ಪ್ರೈಡ್, ರೆಸ್ಪೆಕ್ಟ್ ಇದೇನೂ ಇರಲಿಲ್ಲ. ಆದ್ರೆ ಬ್ಲಾಂಚೆಗೆ ಇದೆಲ್ಲ ಮ್ಯಾಟರ್ ಕೂಡ ಆಗ್ತಾ ಇರಲಿಲ್ಲ. ಅವಳಿಗೆ ಬೇಕಿದ್ದಿದ್ದು ಬರೀ ಪ್ರೀತಿ ಅಷ್ಟೇ. ಬ್ಲಾಂಚೆ ವಿಕ್ಟರ್ ಜೊತೆ ಎಷ್ಟು ಸಮಯ ಕಳೆದ್ಲೋ, ಅವನನ್ನೆಷ್ಟು ಅರಿತುಕೊಂಡ್ಲೋ, ಅವಳು ಅಷ್ಟು ಡೀಪ್ ಆಗಿ ಅವನ ಜೊತೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬ್ಲಾಂಚೆಯನ್ನು ಹೀಗೆ ಸುಮ್ನೆ ಅಂತ ಲವ್ ಮಾಡ್ತಾ ಇರ್ಲಿಲ್ಲ. ಅವಳು ನಿಜವಾಗ್ಲೂ ಅವನ ಜೊತೆ ಮದುವೆ ಮಾಡುವ ಕನಸು ಕಾಣ್ತಾ ಇದ್ಲು. ಒಂದು ದಿನ ಈ ವಿಷಯ ಮನೆಯವರಿಗೂ ಗೊತ್ತಾಗುತ್ತೆ. ಆದ್ರೆ ಮನೆಯವರ ಕಡೆಯಿಂದ ಬಂದ ರೆಸ್ಪಾನ್ಸ್ ಬ್ಲಾಂಚೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ, ಮೊಯ್ನಿಯರ್ ಫ್ಯಾಮಿಲಿ ಏನಿದೆ ನೋಡಿ, ಇದು ಹಲವಾರು ಶತಕವನ್ನೇ ಸ್ಪೆಂಡ್ ಮಾಡಿತ್ತು ಈ ಒಂದು ರೆಪ್ಯುಟೇಷನ್ ಅನ್ನು ಪಡ್ಕೊಳ್ಳೋದಕ್ಕೆ. ಅವರೊಂದು ದೊಡ್ಡ ಮನೆತನದವರಾಗಿದ್ರು. ಅವರ ಹೆಸರಿಗೆ ಅಲ್ಲಿ ಮರ್ಯಾದೆ ಇತ್ತು. ಆದ್ರೆ ಬ್ಲಾಂಚೆ ಪ್ರೀತಿಸುವ ಹುಡುಗನ ಹತ್ರ ಇದೇನೂ ಇರಲಿಲ್ಲ. ಅವನು ಅವಳಿಗೆ ಸುಟೇಬಲೇ ಆಗಿರ್ಲಿಲ್ಲ. ಅವಳ ಈ ಲವ್ ಸ್ಟೋರಿಯಲ್ಲಿ ಹೆಚ್ಚು ಡಿಸಪಾಯಿಂಟೆಡ್ ಆಗಿದ್ದು ಅವಳ ತಾಯಿ. ಆದ್ರೆ ಬ್ಲಾಂಚೆಗೆ ಅನಿಸ್ತಾ ಇತ್ತು, ಈಗ ಸಿಟ್ಟು ಮಾಡಿದ್ರು ಇವತ್ತಿಲ್ಲ ನಾಳೆ ಅವರು ಓಕೆ ಅಂದ್ಬಿಡ್ತಾರೆ ಅಂತ. ಇದೇ ವಿಷಯದಲ್ಲಿ ತಾಯಿ ಹಾಗೂ ಅವಳ ನಡುವೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ. ತಾಯಿ ಹೇಳ್ತಾರೆ, ನೀ ಆ ಹುಡುಗನನ್ನು ಬಿಟ್ಟು ಬಿಡು, ನಿಂಗೆ ಬೇರೆ ಯಾವ ಹುಡುಗ ಬೇಕು, ಒಳ್ಳೆ ಹುಡುಗನನ್ನು ನಾವೇ ಹುಡುಕಿ ಕೊಡ್ತೀವಿ. ಆ ಹುಡುಗ ನಮ್ಮ ರೆಪ್ಯುಟೇಷನ್ಗೆ ಹೇಳಿದ ಹುಡುಗ ಅಲ್ಲ. ಆದ್ರೆ ಬ್ಲಾಂಚೆ ತುಂಬಾ ಹಠದಲ್ಲೇ ಇದ್ಲು. ನಾನು ಮದುವೆ ಆಗೋದಾದ್ರೆ ವಿಕ್ಟರ್ ಜೊತೆನೆ, ಇಲ್ದಿದ್ರೆ ನಾನು ಮದುವೆನೇ ಆಗೋದಿಲ್ಲ. ಈ ತರ ಅವರ ನಡುವೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಬ್ಲಾಂಚೆ ಅವಳ ಫ್ಯಾಮಿಲಿ ಮೆಂಬರ್ ಜೊತೆ ಮಾತನಾಡೋದನ್ನೇ ನಿಲ್ಲಿಸಿ ಬಿಡ್ತಾಳೆ. ಮತ್ತೆ ಅವರ ಎದುರೇ ಅವಳ ಲವರ್ ಜೊತೆ ಮೀಟ್ ಆಗೋದಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಸ್ಲೋಲಿ ಇವಳ ಲವ್ ಸ್ಟೋರಿ ಸಿಟಿಯಲ್ಲಿ ಹರಡೋದಕ್ಕೆ ಶುರು ಆಗುತ್ತೆ. ಜನರು ಇವಳನ್ನು ವಿಕ್ಟರ್ ಜೊತೆ ನೋಟಿಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿಟಿಯಲ್ಲಿ ಜನರು ಇವರ ಮಾತು ಹಾಗೂ ಗಾಸಿಪ್ ಅನ್ನು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಒಂದು ದಿನ ಬ್ಲಾಂಚೆ ಕಾಣೆ ಆಗ್ತಾಳೆ. ಪಾಯಿಟಿಯಸ್ ಅಲ್ಲಿ ಜನರು ನೋಟಿಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಬ್ಲಾಂಚೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಅಂತ. ಅವಳು ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಅವಳನ್ನು ಪ್ರತಿದಿನ ನೋಡ್ತಾ ಇದ್ದ ಜನರು ಕೂಡ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ, ಬ್ಲಾಂಚೆ ಎಲ್ಲಿದ್ದಾಳೆ ಅಂತ. ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಯಾರ ಹತ್ರನೂ ಇರಲಿಲ್ಲ. ಮತ್ತೆ ಜನರ ನಡುವೆ ಥಿಯರಿ ಸ್ಪ್ರೆಡ್ ಆಗೋದಕ್ಕೆ ಶುರು ಆಯಿತು. ಮೇ ಬಿ ಅವಳಿಗೆ ಹುಷಾರಿಲ್ಲ ಅನ್ಸುತ್ತೆ, ಮೇ ಬಿ ಅವಳು ಬೇಕೆಂದೇ ಪಬ್ಲಿಕ್ ಲೈಫ್ನಿಂದ ಡಿಸಪಿಯರ್ ಆಗಿರಬೇಕು, ಮೇ ಬಿ ವಿಕ್ಟರ್ ಜೊತೆ ಓಡಿ ಹೋಗಿರ್ಬೇಕು, ಮೇ ಬಿ ವಿಕ್ಟರ್ ಜೊತೆ ಮದುವೆ ಆಗಿ ಬೇರೆ ಸಿಟಿಗೆ ಶಿಫ್ಟ್ ಆಗಿರಬೇಕು. ಈ ತರ ಜನರ ನಡುವೆ ಹಲವಾರು ಥಿಯರಿ ಸ್ಪ್ರೆಡ್ ಆಗೋದಕ್ಕೆ ಶುರು ಆಯ್ತು. ಆದ್ರೆ ಅವಳ ಜೊತೆ ನಿಜವಾಗ್ಲೂ ಏನಾಯ್ತು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಈ ತರ ತಿಂಗಳು ಕಳೀತು, ವರ್ಷಗಳೇ ಕಳೆದವು. ಸಮಯ ಕಳೀತಾ ಜನರ ನಡುವಲ್ಲಿದ್ದ ಪ್ರಶ್ನೆ ಮಾಯ ಆಗೋದಕ್ಕೆ ಶುರು ಆಯ್ತು. ಜನರೆಲ್ಲ ಮೂವ್ ಆನ್ ಆದ್ರು. ಸಿಟಿಯಲ್ಲಿ ಹೊಸ ಮುಖಗಳು ಬಂದವು. ಚಿಕ್ಕವರಿದ್ದವರು ದೊಡ್ಡವರಾದ್ರು, ದೊಡ್ಡವರಿದ್ದವರು ಮುದುಕರಾದ್ರು, ಮತ್ತೆ ಮುದುಕರು ತೀರಿಕೊಂಡ್ರು. ಸ್ವಲ್ಪ ಅಂತ ಬ್ಲಾಂಚೆಯ ಹೆಸರು ಅಳಿತಾ ಬಂತು. ಸ್ವಲ್ಪ ಅಂತ ಒಂದಿಂತಹ ಮೂಮೆಂಟ್ ಬಂತು ಯಾವ್ದ್ರಲ್ಲಿ ಜನರಿಗೆ ಬ್ಲಾಂಚೆ ಇದ್ಲು ಅಂತಾನೂ ನೆನಪಿರ್ಲಿಲ್ಲ. ಜೀವನ ಕೂಡ ಇದೇ ತರ ನೋಡಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಕ್ಕಪಕ್ಕದ ಮನೆಗೆ ಯಾರಾದ್ರೂ ಮೂವಿನಾಗಿರ್ತಾರೆ, ಸ್ವಲ್ಪ ಸಮಯ ಅಲ್ಲೇ ಇರ್ತಾರೆ, ಆಮೇಲೆ ಅವರು ಮೂವ್ ಔಟ್ ಆಗ್ತಾರೆ ಅಥವಾ ನಾವು ಹೊರಗೆ ಹೋಗ್ಬಿಡ್ತೀವಿ. ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತನೂ ನಮ್ಗೆ ಗೊತ್ತಿಲ್ಲ. ಇದೇ ಆಗಿದ್ದು ಬ್ಲಾಂಚೆ ಜೊತೆ ಕೂಡ. ಒಂದು ಕಾಲದಲ್ಲಿ ಇಡೀ ಸಿಟಿ ಅಡ್ಮೈರ್ ಮಾಡ್ತಾ ಇದ್ದ, ಇಡೀ ಸಿಟಿ ರೆಸ್ಪೆಕ್ಟ್ ಮಾಡ್ತಾ ಇದ್ದ ಹುಡುಗಿ
ಇದ್ಲೋ ಇಲ್ವೋ ಅನ್ನೋದು ಜನರಿಗೆ ಇವಾಗ ನೆನಪಿರ್ಲಿಲ್ಲ. ಮತ್ತೆ ಹೊಸ ಜನರೇಷನ್ ಆ ಸಿಟಿಯಲ್ಲಿ ಬೆಳೆಯೋದಕ್ಕೆ ಶುರು ಆಯ್ತು. ಅವರಿಗೆ ಬ್ಲಾಂಚೆ ಯಾರು ಅಂತಾನೂ ಗೊತ್ತಿರಲಿಲ್ಲ, ಅವಳನ್ನು ನೋಡಿಯೂ ಇರಲಿಲ್ಲ. ಈ ತರ ಆಲ್ಮೋಸ್ಟ್ 25 ವರ್ಷ ಕಳೆದಿತ್ತು. 1901 ಮಾರ್ಚ್ ತಿಂಗಳಿನ ಒಂದು ದಿನ ಒಂದು ಪತ್ರ ಬರುತ್ತೆ. ಈ ಪತ್ರ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಅಂದ್ರೆ ಅವತ್ತು ಇಡೀ ದೇಶನೇ ಅಲುಗಾಡಿತ್ತು. ಒಂದು ಅನಾಮಧೇಯ ಪತ್ರ ಅಲ್ಲಿನ ಲೋಕಲ್ ಪ್ರಾಸಿಕ್ಯೂಟರ್ನ ಆಫೀಸ್ಗೆ ಬಂದಿತ್ತು. ಅದರಲ್ಲಿ ಯಾರು ಕಳಿಸಿದ್ದಾರೆ ಅಂತ ಸಿಗ್ನೇಚರ್ ಇರಲಿಲ್ಲ, ಅದರಲ್ಲಿ ಕಳಿಸಿದವರ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ. ಅದರಲ್ಲಿ ಇದ್ದಿದ್ದು ಒಂದೇ, ಕೆಲವು ಆಘಾತಕಾರಿ ಆರೋಪಗಳು. ಆ ಲೆಟರ್ ಬರೆದಿತ್ತು, ಒಂದು ಅತ್ಯಂತ ಗಂಭೀರ ಘಟನೆ ಬಗ್ಗೆ ನಿಮ್ಗೆ ತಿಳಿಸುವ ಗೌರವ ನನ್ನಲ್ಲಿದೆ. ಮೇಡಮ್ ಮುನಿಯರ್ ಅವರ ಮನೆಯಲ್ಲಿ ಬಂದಿಯಾಗಿರುವ, ಕಳೆದ 25 ವರ್ಷದಿಂದ ಅರ್ಧ ಹಸಿವೆಯಲ್ಲಿ ಬಳಲುತ್ತಿರುವ ಮತ್ತೆ ಕೊಳೆದ ಕಸವನ್ನು ತಿನ್ನುತ್ತಾ ಬದುಕುತ್ತಿರುವ ಒಬ್ಬ ಅವಿವಾಹಿತೆಯ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಒಂದು ಪದದಲ್ಲಿ, ತನ್ನದೇ ಆದ ಕೊಳೆಯಲ್ಲಿ. ಇದು ಆ ಲೆಟರ್ ಅಲ್ಲಿ ಬರೆದ ವಿಷಯದ ಟ್ರಾನ್ಸ್ಲೇಷನ್ ಆಗಿದೆ. ಓವರ್ ಆಲ್ ಏನು ಅಂದ್ರೆ, ಆ ಪತ್ರ ಕಳಿಸಿದ ವ್ಯಕ್ತಿ ಹೇಳ್ತಾ ಇದ್ದ, ಬ್ಲಾಂಚೆ ಮುನಿಯರ್ ಜೀವಂತವಾಗಿದ್ದಾಳೆ, ಅವಳು ಇದೇ ಸಿಟಿಯಲ್ಲಿದ್ದಾಳೆ ಹಾಗೂ ಅವಳು ಅರ್ಧ ಜೀವದ ಪರಿಸ್ಥಿತಿಯಲ್ಲಿದ್ದಾಳೆ. ಒಂದು ಕೋಣೆಯಲ್ಲಿ ಕಳೆದ 25 ವರ್ಷದಿಂದ ಬಂದಿಯಾಗಿದ್ದಾಳೆ ಹಾಗೂ ಅವಳು ಇರೋದು ಬೇರೆ ಎಲ್ಲೂ ಅಲ್ಲ, ಅವಳದ್ದೇ ಮನೆಯ ಒಳಗೆ. ಈಗ ಇಮ್ಯಾಜಿನ್ ಮಾಡಿ, ಆ ಸಮಯದಲ್ಲಿ ಲೆಟರ್ ಓದುತ್ತಿದ್ದ ವ್ಯಕ್ತಿಗೆ ಹೇಗೆ ಅನಿಸಿರ್ಬೇಕು. ಈ ಲೆಟರ್ ಅಲ್ಲಿ ಬ್ಲಾಂಚೆ ಬೇರೆ ಸಿಟಿಯಲ್ಲಿದ್ದಾಳಂತನೂ ಬರ್ದಿರ್ಲಿಲ್ಲ, ಅವಳು ಸತ್ತಿದ್ದಾಳಂತನೂ ಬರ್ದಿರ್ಲಿಲ್ಲ. ಆ ಲೆಟರ್ ಅಲ್ಲಿ ಬರ್ದಿರೋದು ಅವಳು ಜೀವಂತವಾಗಿದ್ದಾಳೆ ಹಾಗೂ ಅವಳದ್ದೇ ಮನೆಯಲ್ಲಿ ಕೈದಿಯಾಗಿದ್ದಾಳೆ ಅಂತ. ಈ ಆರೋಪ ಎಷ್ಟು ಎಕ್ಸ್ಟ್ರೀಮ್ ಆಗಿತ್ತು ಅಂದ್ರೆ, ಆ ಸಿಟಿಯಲ್ಲಿ ಯಾವುದೇ ವ್ಯಕ್ತಿ ಹತ್ರ ಹೇಳೋದಕ್ಕೋದ್ರೆ ಅವ್ರು ನಂಬ್ತಾನೆ ಇರಲಿಲ್ಲ. ನೀವು ಮೇಡಮ್ ಮುನಿಯರ್ ಬಗ್ಗೆ ಈ ತರ ಹೇಳೋದಕ್ಕೆ ಹೇಗೆ ಸಾಧ್ಯ? ಅವರು ಬಡವರಿಗೆ ದಾನ ಮಾಡುವವರು, ಸೋಷಿಯಲ್ ವರ್ಕ್ ಮಾಡುವವರು, ಅಂತ ಮಹಿಳೆ ಬಗ್ಗೆ ನೀವು ಈ ತರ ಹೇಳ್ತಾ ಇದ್ದೀರಲ್ವಾ, ಚಾನ್ಸೇ ಇಲ್ಲ. ಇದೇ ಆಗಿರ್ತಾ ಇತ್ತು ಜನರ ರಿಯಾಕ್ಷನ್. ಆ ಸಮಯದಲ್ಲಿ ಪ್ರಾಸಿಕ್ಯೂಟರ್ ಅವರ ಮುಂದೆ ಒಂದು ಪ್ರಾಬ್ಲಮ್ ಇತ್ತು. ಈ ಪತ್ರ ಅಕಸ್ಮಾತ್ ಸುಳ್ಳಾಗಿದ್ರೆ ಅವರ ಸಮಯನೂ ವ್ಯರ್ಥ ಆಗುತ್ತೆ ಹಾಗೂ ಆ ಫ್ಯಾಮಿಲಿ ಮುಂದೆ ಅವರ ಹೆಸರು ಕೂಡ ಹಾಳಾಗುತ್ತೆ. ಇದು ರಿಸ್ಕಿ ಆಗಿದೆ. ಮತ್ತೆ ಈ ಕಡೆ ಈ ಪತ್ರ ಅಕಸ್ಮಾತ್ ನಿಜ ಆಗಿದ್ರೆ, ಒಂದು ಹೆಂಗಸು ಅವಳದ್ದೇ ಮನೆಯೊಳಗೆ 25 ವರ್ಷದಿಂದ ಬಳಲ್ತಾ ಇದ್ದಾಳೆ. ಇದು ಇನ್ನೂ ಹೆಚ್ಚು ರಿಸ್ಕಿ ಆಗಿತ್ತು. ಸೊ ಪೊಲೀಸರು ತುಂಬಾ ಡಿಸ್ಕಷನ್ ನಂತರ ಡಿಸೈಡ್ ಮಾಡ್ತಾರೆ, ಸರಿಯಪ್ಪ ಆ ಮನೆಗೆ ಹೋಗಿ ನೋಡಿಯೇ ಬಿಡೋಣ ಅಂತ. ಪೊಲೀಸರು ಅಲ್ಲಿಗೆ ಹೋಗುವಾಗ ಎಕ್ಸ್ಪೆಕ್ಟ್ ಮಾಡಿದ್ದು, ಈ ಲೆಟರ್ ಏನಿದೆ ಇದು ಮೋಸ್ಟ್ ಪ್ರಾಬಬ್ಲಿ ಸುಳ್ಳು ಲೆಟರ್ ಆಗಿದೆ, ನಾವು ಆ ಮನೆಗೆ ಹೋದಾಗ ನಮ್ಗಲ್ಲಿ ಏನು ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಆದ್ರೆ ಅವರು ಆ ಮನೆಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ಏನಿದೆ ನೋಡಿ, ಅದು ಒಬ್ಬ ಎಕ್ಸ್ಪೀರಿಯನ್ಸ್ ಪೊಲೀಸ್ ಆಫೀಸರನ್ನು ಕೂಡ ನಡುಗಿಸಿತ್ತು. ಈ ಪತ್ರ ಸಿಕ್ಕ ತಕ್ಷಣ ಪೊಲೀಸರು ಒಂದು ಸರ್ಚ್ ವಾರೆಂಟ್ ಅನ್ನು ತಗೊಂಡು ಮೊಯ್ನಿಯರ್ ಅವರ ಮನೆ ಕಡೆಗೆ ಹೋಗ್ತಾರೆ. ಈ ಮನೆ ಏನು ಸಿಟಿಯ ಮೂಲೆಯಲ್ಲಿ ಪಾಳು ಬಿದ್ದ ಮನೆ ಆಗಿರ್ಲಿಲ್ಲ, ಇದು ಪೋಯ್ಟಿಯಸ್ ಸಿಟಿಯ ಅತಿ ಶ್ರೀಮಂತರ ಮನೆ ಆಗಿತ್ತು. ಮನೆ ಮುಂದೆ ಬಂದ ಪೊಲೀಸರಿಗೆ ಹೊರಗಿಂದ ನೋಡೋದಕ್ಕೆ ಎಲ್ಲ ನಾರ್ಮಲ್ ಕಾಣಿಸ್ತಾ ಇತ್ತು. ಈ ಮನೆ ಒಳ್ಳೆ ವೆಲ್ ಮೇಂಟೈನ್ಡ್ ಆಗಿತ್ತು. ಈ ಮನೆಗೆ ಬಂದ ಪೊಲೀಸರು ಫ್ರಂಟ್ ಡೋರ್ ಹತ್ರ ನಿಂತು ಡೋರ್ ನಾಕ್ ಮಾಡ್ತಾರೆ. ಆದ್ರೆ ಒಳಗಿಂದ ಯಾರು ಬಾಗಿಲು ತೆರೆಯೋದಿಲ್ಲ. ಮತ್ತೆ ನಾಕ್ ಮಾಡ್ತಾರೆ. ಪೊಲೀಸರಿಗೆ ಒಳಗಿಂದ ಜನರು ಮಾತನಾಡೋ ಸದ್ದು ಕೇಳಿಸ್ತಾ ಇತ್ತು, ಆದ್ರೆ ಬಾಗಿಲನ್ನು ಯಾರು ತೆರಿತಾ ಇರ್ಲಿಲ್ಲ. ಈ ತರ ನಾಕ್ ಮಾಡಿ ಕೆಲವು ಹೊತ್ತಿನ ನಂತರ ಬಾಗಿಲು ಓಪನ್ ಆಗುತ್ತೆ. ಬಾಗಿಲನ್ನು ಓಪನ್ ಮಾಡಿದ್ದು ಮೇಡಮ್ ಮೊಯ್ನಿಯರ್. ಇವರು ಸ್ಮೈಲ್ ಮಾಡಿ ಕೇಳ್ತಾರೆ, ಏನಾಯ್ತು ನೀವೆಲ್ಲ ಈ ಕಡೆ ಏನ್ ಬಂದಿರೋದು? ಆಗ ಅಲ್ಲಿದ್ದ ಪೊಲೀಸ್ ಆಫೀಸರ್ಸ್ ಹೆಚ್ಚೇನು ಮಾತನಾಡೋದಿಲ್ಲ. ಸರ್ಚ್ ವಾರೆಂಟ್ ಅನ್ನು ತೋರಿಸಿ ಮನೆ ಒಳಗೆ ಎಂಟರ್ ಆಗ್ತಾರೆ. ಮನೆ ಒಳಗೆ ಪೊಲೀಸರಿಗೆ ಏನು ಅನ್ಯೂಶುವಲ್ ಕಾಣಿಸಿರೋದಿಲ್ಲ, ಎಲ್ಲ ನಾರ್ಮಲೇ ಆಗಿತ್ತು. ಒಂದು ಗಳಿಗೆಗೆ ಪೊಲೀಸರಿಗೆ ಆ ಪತ್ರದ ಆರೋಪ ಸುಳ್ಳೆ ಅಂದಾಗೆ ಕಾಣಿಸಿತ್ತು. 1 by 1 ರೂಮ್ಸ್ ಚೆಕ್ ಮಾಡಿದ, 1 by 1 ಫ್ಲೋರ್ಸ್ ಅನ್ನು ಚೆಕ್ ಮಾಡಿದ ಪೊಲೀಸರಿಗೆ ಆ ಮನೆಯಲ್ಲಿ ಏನೂ ಕಾಣಿಸಿರೋದಿಲ್ಲ. ಅಲ್ಲಿಂದ ರಿಟರ್ನ್ ಬರುವ ಪ್ಲಾನ್ ನಡೀತಾ ಇತ್ತು. ಹೇಗೆ ಅವರಿಗೆ ಮುಖ ತೋರಿಸ್ಲಿ, ಹೇಗೆ ಅವರಿಗೆ ಉತ್ತರ ಕೊಡ್ಲಿ ಅಂತ ಅನ್ಕೊಳ್ತಾ ಇದ್ರು. ಈ ತರ ಅನ್ಕೊಂಡು ಮೇಲಿಂದ ವಾಪಸ್ ಬರ್ತಾ ಇದ್ದ ಪೊಲೀಸರ ಕಣ್ಣು ಮೇಲಿರುವ ಒಂದು ಮಹಡಿಯಲ್ಲಿರುವ ಒಂದು ಕೋಣೆ ಕಡೆಗೆ ಹೋಯ್ತು. ಈ ಕೋಣೆ ಬೇರೆ ಕೋಣೆಗಳ ತರ ಓಪನ್ ಆಗಿರ್ಲಿಲ್ಲ. ಇದರ ಬಾಗಿಲನ್ನು ಬಂದ್ ಮಾಡಲಾಗಿತ್ತು ಹಾಗೂ ಲಾಕ್ ಹಾಕಿತ್ತು. ಇದನ್ನು ನೋಡಿದ ಪೊಲೀಸರು ಮೇಡಮ್ ಮುನಿಯರ್ ಹತ್ರ ಕೇಳ್ತಾರೆ, ಈ ಕೋಣೆ ಏನು? ಅವರು ಈ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಮೇಡಮ್ ಮುನಿಯರ್ನ ಮುಖದಿಂದ ನಗುನೇ ಹೊರಟೋಗಿತ್ತು. ಅವರು ತೊದಲು ಮಾತಿನಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ, ಅದು ನನ್ನ ಪರ್ಸನಲ್ ಬಿಲಾಂಗಿಂಗ್ಸ್ ಇರೋ ಕೋಣೆ ಅಂತ. ಪೊಲೀಸರು ಅವರಿಗೆ ಆ ಕೋಣೆ ಓಪನ್ ಮಾಡೋದಕ್ಕೆ ಹೇಳ್ತಾರೆ, ನಮ್ಗೆ ಅದರೊಳಗೆ ಏನಿದೆ ಅಂತ ನೋಡ್ಬೇಕು ಅಂತ. ಆದ್ರೆ ಮೇಡಮ್ ಮುನಿಯರ್ ಆ ರೂಮ್ ಅನ್ನು ಓಪನ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಅವರ ಈ ತರದ ಬಿಹೇವಿಯರ್ ಅನ್ನು ನೋಡಿದ ಪೊಲೀಸರಿಗೆ ಏನೋ ಒಂದು ಡೌಟ್ಫುಲ್ ಅನ್ಸಿತ್ತು. ಪೊಲೀಸರು ಅವರಿಗೆ ಅವಾಗ್ಲೇ ವಾರ್ನಿಂಗ್ ಕೊಡ್ತಾರೆ, ನೋಡಿ ನೀವು ಈ ರೂಮ್ ಅನ್ನು ಓಪನ್ ಮಾಡಿಲ್ಲ ಅಂದ್ರೆ ನಾವಂತೂ ಬಾಗಿಲನ್ನು ಒಡೆದು ಒಳಗೆ ಹೋಗ್ತೀವಿ, ಆದ್ರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಕೂಡ ತಗೋತೀವಿ, ಸರ್ಚ್ ಅಲ್ಲಿ ನೀವು ಕೋಪರೇಟ್ ಮಾಡಿಲ್ಲ ಅಂತ. ಪೊಲೀಸರು ಈ ತರ ಫೋರ್ಸ್ ಮಾಡುವಾಗ ಮೇಡಮ್ ಮುನಿಯರ್ ಸೋತು ಬಿಡ್ತಾರೆ. ಅವರು ಅವಾಗ್ಲೇ ಹೋಗಿ ಬಾಗಿಲಿನ ಲಾಕ್ ಅನ್ನು ತಂದು ಪೊಲೀಸರ ಕೈಯಲ್ಲಿ ಕೊಡ್ತಾರೆ. ಈಗ ಪೊಲೀಸರ ಕೈಗೆ ಬಾಗಿಲಿನ ಕೀ ಸಿಕ್ಕಿತ್ತು. ಪೊಲೀಸರು ಸಮಯವನ್ನು ವ್ಯರ್ಥ ಮಾಡದೆ ಅವಾಗ್ಲೇ ಹೋಗಿ ಬಾಗಿಲನ್ನು ಓಪನ್ ಮಾಡ್ತಾರೆ. ಬಾಗಿಲು ಓಪನ್ ಆಗ್ತಾ ಇದ್ದ ಹಾಗೆ
ಒಳಗೆ ಹೋಗ್ಬೇಕಾಗಿದ್ದ ಪೊಲೀಸರು 2 ಹೆಜ್ಜೆ ಹಿಂದಕ್ಕೆ ಸರಿತಾರೆ. ಯಾಕಂದ್ರೆ ಆ ಬಾಗಿಲು ಓಪನ್ ಆಗ್ತಾ ಇದ್ದಾಗೆ ಆ ಕೋಣೆ ಒಳಗಿಂದ ಬಂದಿದ್ದು ಸ್ಮೆಲ್. ಇದು ಎಂತಹ ಸ್ಮೆಲ್ ಅಂದ್ರೆ ಆ ಕೋಣೆ ಒಳಗೆ ಪ್ರಾಣಿ ಸತ್ತು ಕೊಳಿತಾ ಇದೆ ಅಂದಾಗೆ, ಅಷ್ಟು ಕೆಟ್ಟ ಸ್ಮೆಲ್. ಆ ಕೋಣೆಯಲ್ಲಿ ಕಂಪ್ಲೀಟ್ ಕತ್ತಲೆ ಇತ್ತು, ಏನು ಕಾಣಿಸ್ತಾನೂ ಇರ್ಲಿಲ್ಲ. ಪೊಲೀಸರು ಟಾರ್ಚ್ ಹಾಕಿ ಆ ಕೋಣೆ ಒಳಗೆ ಏನಿದೆ ಅಂತ ನೋಡೋದಾಗಂತ ಟ್ರೈ ಮಾಡ್ತಾರೆ. ಈ ತರ ನೋಡುವಾಗ ಅವರು ಫಸ್ಟ್ ನೋಟಿಸ್ ಮಾಡಿದ್ದು ನೆಲದಲ್ಲಿ ಬಿದ್ದಿರುವ ಮಲ ಹಾಗೂ ಮೂತ್ರ, ಮತ್ತೆ ಅದರ ಬದಿಯಲ್ಲೇ ಬಿದ್ದಿರುವ ಕೊಳೆಯುತ್ತಿರುವ ಊಟ, ಹಾಗೂ ಅದೇ ಊಟದ ಬದಿಯಲ್ಲಿ ಓಡಾಡುತ್ತಿರುವ ಇಲಿಗಳು ಹಾಗೂ ಜಿರಳೆಗಳು. ಟಾರ್ಚ್ ಅನ್ನು ಸ್ವಲ್ಪ ಮೇಲೆ ಮಾಡಿ ರೂಮಿನ ಮೂಲೆ ಕಡೆಗೆ ನೋಡಿದ ಪೊಲೀಸರು ಅಲ್ಲೇ ಶಾಕ್ ಆಗಿ ನಿಂತು ಬಿಡ್ತಾರೆ. ಅವರ ಮುಂದೆ ಬೆಡ್ನ ಮೇಲೆ ನಗ್ನ ಸ್ಥಿತಿಯಲ್ಲಿ ಅರ್ಧ ಜೀವ ಪರಿಸ್ಥಿತಿಯಲ್ಲಿರುವ ಬ್ಲಾಂಚೆ ಮುನಿಯರ್ ಬಿದ್ದಿದ್ಲು. ಅವಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ಲು. ಅವಳ ಬಾಡಿಯಲ್ಲಿ ಬರೀ ಎಲುಬು ಮತ್ತು ಚರ್ಮ ಮಾತ್ರ ಇದ್ದಿದ್ದು. ಅವಳ ಮೆಂಟಲ್ ಕಂಡೀಷನ್ ಹಾಳಾಗಿತ್ತು. 25 ವರ್ಷದವರೆಗೆ ಸರಿಯಾಗಿ ಸೂರ್ಯನ ಬೆಳಕು ನೋಡದೆ, ಸರಿಯಾಗಿ ಸ್ನಾನ ಮಾಡದೆ ಅವಳು ಕೊಳಿತಾ ಇದ್ಲು. ಅವಳ ಕೂದಲೆಲ್ಲ ಗಟ್ಟಿಯಾಗಿತ್ತು. ಅವಳ ಕಣ್ಣು ಅರ್ಧ ಮುಚ್ಚೋಗಿತ್ತು. ಆ ಕೋಣೆಯ ಒಳಗೆ ಪೊಲೀಸರು ಎಂಟರ್ ಆದಾಗ ಅವಳು ತುಂಬಾ ಹೆದರ್ಕೊಂಡಿದ್ಲು. ಆದ್ರೆ ಅವಳಿಗಿಂತ ಹೆಚ್ಚು ಹೆದರಿದ್ದಿದ್ದು ಪೊಲೀಸರು. ಅವರಿಗೆ ನಂಬೋದಕ್ಕೆ ಅಸಾಧ್ಯ ಆಗಿತ್ತು. ನಮ್ಮ ಮುಂದೆ ಈ ಬಿದ್ದಿರುವ ಹೆಂಗಸು ಏನಿದ್ದಾಳೆ, ಇವಳು ಬೇರೆ ಯಾರೂ ಅಲ್ಲ, ಇವಳು ಬ್ಲಾಂಚೆ ಮುನಿಯರ್. ಇದು ಅದೇ ಬ್ಲಾಂಚೆ ಯಾರು ಒಂದು ಸಮಯದಲ್ಲಿ ತನ್ನ ಸೌಂದರ್ಯಕ್ಕೆ, ತನ್ನ ಆಸ್ತಿ ಅಂತಸ್ತಿಗೆ ತುಂಬಾ ಹೆಸರುವಾಸಿಯಾಗಿದ್ಲು. ಅಲ್ಲಿ ನಡೆದ ಆ ಒಂದು ಇನ್ಸಿಡೆಂಟ್ ನಿಂದಾಗಿ ಫೈನಲಿ 25 ವರ್ಷದ ನಂತರ ಜನರಿಗೆ ಉತ್ತರ ಸಿಕ್ಕಿತ್ತು, ಬ್ಲಾಂಚೆ ಎಲ್ಲಿದ್ದಾಳೆ ಹಾಗೂ ಹೇಗಿದ್ದಾಳೆ ಅಂತ. ಈ ಘಟನೆಯ ಸುದ್ದಿ ಇಡೀ ದೇಶದಲ್ಲಿ ಬೆಂಕಿ ತರ ಹರಡಿತ್ತು. ಇನ್ವೆಸ್ಟಿಗೇಟರ್ಸ್ ಈ ಕೇಸನ್ನು ತುಂಬಾ ಅಗ್ರೆಸಿವ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ಲಾಂಚೆಯ ಈ ಕಂಡೀಷನ್ಗೆ ಕಾರಣ ಏನು ಅಂತ ಹುಡುಕೋದಕ್ಕೆ ಹೊರಟ ಇನ್ವೆಸ್ಟಿಗೇಟರ್ಸ್ಗೆ ಉತ್ತರ ಸಿಕ್ಕಿದ್ದು 25 ವರ್ಷದ ಹಿಂದೆ ಒಂದು ದಿನ ನಡೆದ ಘಟನೆಯ ವಿಷಯವನ್ನು ಅರಿತಾಗ. ಬ್ಲಾಂಚೆ ಹಾಗೂ ವಿಕ್ಟರ್ನ ರಿಲೇಶನ್ಶಿಪ್ ಬ್ಲಾಂಚೆಯ ತಾಯಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವಳ ಅಣ್ಣ ಕೂಡ ತಾಯಿ ಜೊತೆ ಸೇರಿ ಅವಳಿಗೆ ಫೋರ್ಸ್ ಮಾಡ್ತಾ ಇದ್ದ ಆ ಹುಡುಗನನ್ನು ಬಿಟ್ಟು ಬಿಡುವಂತ. ಆದ್ರೆ ಇವರ ಯಾರ ಮಾತನ್ನು ಬ್ಲಾಂಚೆ ಕೇಳಿರೋದಿಲ್ಲ. ಅವಳು ತುಂಬಾ ಹಠದಲ್ಲಿ ಕೂತಿದ್ಲು. ಮದುವೆ ಆಗೋದಾದ್ರೆ ನಾನು ವಿಕ್ಟರ್ ಜೊತೆನೆ ಆಗೋದು, ಇಲ್ದಿದ್ರೆ ಮದುವೆನೇ ಆಗೋದಿಲ್ಲ ಅಂತ. ಬ್ಲಾಂಚೆಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಆ ಮನೆಯಲ್ಲಿ ಹಠ ಬರೀ ಬ್ಲಾಂಚೆಗೆ ಮಾತ್ರ ಇರೋದಲ್ಲ, ಅವಳಿಗಿಂತ ಹೆಚ್ಚು ಹಠ ಇತ್ತು ಅವಳ ತಾಯಿಗೆ. ಒಂದು ಸಂಜೆ ವಿಕ್ಟರ್ ಜೊತೆ ಮೀಟಾಗಿ ಮನೆಗೆ ಬಂದ ಬ್ಲಾಂಚೆಯ ಜಗಳ ಅವಳ ತಾಯಿ ಹಾಗೂ ಅಣ್ಣನ ಜೊತೆ ಆಗುತ್ತೆ. ಈಗ ಈ ಮೂಮೆಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದ್ದಂತ ಅಷ್ಟು ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ. ಆದ್ರೆ ಜಗಳ ತುಂಬಾ ಹೆಚ್ಚಾಗಿ ತುಂಬಾ ಸಿಟ್ಟಿನಲ್ಲಿದ್ದ ಅವಳ ಮನೆಯವರು ಅವಳನ್ನು ಒಂದು ಕೋಣೆಯಲ್ಲಿ ಹಾಕಿಬಿಡ್ತಾರೆ. ನೀನು ಆ ಹುಡುಗನನ್ನು ಬಿಡೋವರೆಗೆ ನಾವು ನಿನ್ನನ್ನು ಆ ಕೋಣೆಯಿಂದ ಹೊರಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ. ಆದ್ರೆ ಬ್ಲಾಂಚೆ ಯಾವತ್ತೂ ಬೇರೆ ಮದುವೆಗೆ ಒಪ್ಪಲೇ ಇಲ್ಲ, ಹಾಗೂ ಅವಳ ತಾಯಿ ಯಾವತ್ತೂ ಅವಳನ್ನು ಆ ಕೋಣೆಯಿಂದ ಹೊರಗೆ ಬರೋದಕ್ಕೆ ಬಿಡ್ಲೇ ಇಲ್ಲ. ದಿನಗಳು ಕಳೆದು ತಿಂಗಳಾಯ್ತು, ತಿಂಗಳುಗಳು ಕಳೆದು ವರ್ಷ ಆಯ್ತು, ಹಾಗೂ ವರ್ಷಗಳು ಕಳೆದು ದಶಕನೇ ಆಯ್ತು. ಬ್ಲಾಂಚೆ ಅವಳ ಮನೆ ಒಳಗೇನೆ ಕೊಳಿತಾ ಇದ್ಲು. ಮುಂದೆ 1885ರಲ್ಲಿ ವಿಕ್ಟರ್ ಕೂಡ ಸಾವನ್ನಪ್ತಾನೆ. ಈಗ ಬ್ಲಾಂಚೆಯ ಮನೆಯವರಿಗೆ ಯಾವುದೇ ರೀಸನ್ ಇರ್ಲಿಲ್ಲ ಅವಳನ್ನು ಆ ಕೋಣೆ ಒಳಗೆ ಇಡೋದಕ್ಕೆ. ಆದ್ರೆ ಅವರಲ್ಲಿ ಅದೇನು ದ್ವೇಷ ಇತ್ತಂತ ಗೊತ್ತಿಲ್ಲ, ಅವ್ರು ಯಾವತ್ತೂ ಬ್ಲಾಂಚೆಯನ್ನು ಆ ಕೋಣೆಯಿಂದ ಹೊರಗೆ ಬರೋದಕ್ಕೆ ಬಿಡ್ಲೇ ಇಲ್ಲ. ಅವರು ಬರೀ ಅವಳನ್ನು ಆ ಕೋಣೆ ಒಳಗೆ ಹಾಕಿದ್ದು ಮಾತ್ರ ಅಲ್ಲ, ಅವಳ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ಸರಿಯಾಗಿ ತಿನ್ನೋದಕ್ಕೆ ಕೊಡ್ಲಿಲ್ಲ, ಸರಿಯಾಗಿ ಸನ್ಲೈಟ್ ಇರ್ಲಿಲ್ಲ. ಈವನ್ ಅವಳಿಗೆ ಟಾಯ್ಲೆಟಿಗೆ ಹೋಗೋದಾದ್ರೂ ಅದೇ ರೂಮಲ್ಲಿ ಮಾಡಬೇಕು. ಅವಳ ಸ್ವಂತ ತಾಯಿಯೇ ಅವಳ ಶತ್ರು ಆಗಿದ್ಲು, ಹಾಗೂ ಅವಳ ಮನೇನೆ ನರಕ. ಮೊದಲು ತಿಂಗಳಿಗೊಮ್ಮೆ 2-3 ತಿಂಗಳಿಗೊಮ್ಮೆ ಅಮ್ಮ ಹೋಗಿ ಅವಳ ಹತ್ರ ಮತ್ತೆ ಕೇಳ್ತಾ ಇದ್ಲಂತೆ, ಈಗಾದ್ರೂ ಹೇಳು ನೀನು ಆ ಹುಡುಗನನ್ನು ಬಿಡ್ತೀಯ ಇಲ್ಲ ಅಂತ. ಆದ್ರೆ ಸಮಯ ಕಳೀತಾ ಇದ್ದಾಗೆ ಅವಳ ತಾಯಿ ಮರ್ತೇ ಹೋಗಿದ್ಲು ನಮಗೊಂದು ಮಗಳು ಇದ್ದಾಳೆ ಅಂತಾನು. ಮತ್ತೆ ಆಸ್ ಎ ಸೆಟ್ ಬ್ಲಾಂಚೆಗೆ ಸರಿಯಾಗಿ ತಿನ್ನೋದಕ್ಕೂ ಕೊಡ್ತಾ ಇರಲಿಲ್ಲ, ಕುಡಿಯೋದಕ್ಕೆ ನೀರು ಕೊಡ್ತಾ ಇರಲಿಲ್ಲ. ಅವಳು ಅದೇ ಕೊಳಿತಿರುವ ಊಟ ಎಲ್ಲ ತಿಂದು ಅದೇ ಕೋಣೆಯಲ್ಲಿ ಸಾಯೋದಕ್ಕೆ ಹಾಗೆ ಬಿಟ್ಟಿದ್ರು ಅವಳನ್ನು. ಯಾವಾಗ ಪೊಲೀಸರು ಬ್ಲಾಂಚೆಯನ್ನು 1901ರಲ್ಲಿ ರೆಸ್ಕ್ಯೂ ಮಾಡಿದ್ರೋ ಅಷ್ಟರಲ್ಲಿ ಬ್ಲಾಂಚೆಯ ಜೀವನದಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗಿತ್ತು. ಯಂಗ್, ಎನರ್ಜೆಟಿಕ್ ಹಾಗೂ ಬ್ಯೂಟಿಫುಲ್ ಆಗಿದ್ದ ಬ್ಲಾಂಚೆ ಮುದುಕಿಯಾಗಿ ಅವಳ ಸಾವಿಗೋಸ್ಕರ ಕಾಯ್ತಾ ಇದ್ಲು. ಆ ಟೈಮಲ್ಲಿ ಪೊಲೀಸರು ಇಮಿಡಿಯೇಟ್ಲಿ ಬ್ಲಾಂಚೆಯನ್ನು ರೆಸ್ಕ್ಯೂ ಮಾಡಿ ಡೈರೆಕ್ಟ್ಲಿ ಹಾಸ್ಪಿಟಲ್ಗೆ ಭರ್ತಿ ಮಾಡ್ತಾರೆ. ಅವತ್ತಿನ ದಿನ ಮೊದಲ ಬಾರಿ ಆಗಿತ್ತು 25 ವರ್ಷದ ನಂತರ ಬ್ಲಾಂಚೆ ಮನೆಯಿಂದ ಹೊರಗೆ ಬಂದಿರೋದು. ಅವಳು ಆ ಮನೆಯಿಂದ ಹೊರಗೆ ಬಂದಾಗ ಅವಳು ಕೊನೆಯ ಬಾರಿ ನೋಡಿದ್ದ ಸಿಟಿ ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಅವಳು ಅಂದು ನೋಡಿದ್ದ ಸಿಟಿಯೇ ಬೇರೆ ಆಗಿತ್ತು, ಹಾಗೂ ಇವತ್ತು ಅವಳ ಮುಂದೆ ಇರುವ ಸಿಟಿಯೇ ಬೇರೆ ಆಗಿತ್ತು. ಡಾಕ್ಟರ್ಸ್ ಅವಳನ್ನು ಎಕ್ಸಾಮಿನ್ ಮಾಡ್ತಾರೆ, ಅವಳ ಕಂಡೀಷನ್ ಅನ್ನು ಅರ್ಥ ಮಾಡೋದಕ್ಕಂತ ಪ್ರಯತ್ನ ಪಡ್ತಾರೆ. ಹೊರಗಿಂದ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅವಳ ಬಾಡಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಆದ್ರೆ ಅವಳಿಗೆ ಫಿಸಿಕಲ್ ಡ್ಯಾಮೇಜ್ ಗಿಂತ ಹೆಚ್ಚಾಗಿದ್ದು ಸೈಕಲಾಜಿಕಲ್ ಡ್ಯಾಮೇಜ್. ಅಷ್ಟು ವರ್ಷದವರೆಗೆ ಆ 4 ಗೋಡೆ ನಡುವೆ
ಕತ್ತಲಲ್ಲಿದ್ದ ಬ್ಲಾಂಚೆಯ ಮೆಂಟಲ್ ಕಂಡೀಷನ್ ಕಂಪ್ಲೀಟ್ಲಿ ಹಾಳಾಗಿತ್ತು. ಈ ಇನ್ಸಿಡೆಂಟ್ ನ ವಿಷಯ ಹೊರಗೆ ಬಂದಾಗ ಇಡೀ ದೇಶ ಕಂಪ್ಲೀಟ್ಲಿ ಸಿಟ್ಟಿಗೆದ್ದಿತ್ತು. ಇಷ್ಟು ವರ್ಷದವರೆಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದ ಲೂಯಿಸ್ ಮುನಿಯರ್ಗೆ ಎಲ್ಲರೂ ಬೈಯೋದಕ್ಕೆ ಹಾಗೂ ಶಾಪ ಕೊಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಅವಳನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಆ ಹೆಂಗಸಿಗೆ ಯಾವತ್ತೂ ಶಿಕ್ಷೆ ಸಿಗೋದೇ ಇಲ್ಲ. ಅರೆಸ್ಟ್ ಮಾಡಿದ ಕೆಲವೇ ದಿನದಲ್ಲಿ ನನ್ನ ಮರ್ಯಾದೆ ಹೋಯ್ತು, ನನ್ನ ಜೀವನದಲ್ಲಿ ಈ ತರ ಆಯ್ತು, ನನ್ನ ಕರ್ಮಕಾಂಡ ಜನರಿಗೆ ಗೊತ್ತಾಯ್ತು ಅನ್ನೋ ದುಃಖದಲ್ಲೇ ಆ ಹೆಂಗಸು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ತಾಳೆ. ಇವಳ ಸಾವಿನ ನಂತರ ಉಳಿದಿದ್ದು ಅಣ್ಣ ಮಾರ್ಸೆಲ್. ಸೊ ಜನರ ಅಟೆನ್ಷನ್ ಅವನ ಕಡೆಗೆ ಹೋಗುತ್ತೆ. ಆದ್ರೆ ಮಾರ್ಸೆಲ್ ಕೂಡ ಮಾಮೂಲಿ ಮನುಷ್ಯ ಆಗಿರ್ಲಿಲ್ಲ. ಅವನು ಅವನ ಇನ್ಫ್ಲೂಯೆನ್ಸ್ ಹಾಗೂ ಒಂದು ಒಳ್ಳೆ ಲಾಯರ್ ಅನ್ನು ಹಿಡಿದು ಈ ಕೇಸ್ನಿಂದ ತನ್ನನ್ನು ಕೂಡ ಬಚಾವ್ ಮಾಡ್ಕೋತಾನೆ. ಕೆಲವು ಕ್ಲೇಮ್ಸ್ ಪ್ರಕಾರ ಮಾರ್ಸೆಲ್ ಹೇಳಿದ್ದಂತೆ ಬ್ಲಾಂಚೆ ಜೊತೆ ಏನೇನ್ ನಡೀತು ನೋಡಿ, ಅದಕ್ಕೆ ಕಂಪ್ಲೀಟ್ಲಿ ಕಾರಣ ನನ್ನ ತಾಯಿ ಆಗಿದ್ದಾಳೆ. ನಾನು ಅವಾಗ ಬ್ಲಾಂಚೆ ಜೊತೆ ಹೋಗಿ ಮಾತನಾಡ್ತಾ ಇದ್ದೆ. ನಾನು ಅವಳಿಗೆ ಹೇಳ್ತಾ ಇದ್ದೆ, ಅಮ್ಮ ನಿನ್ಗೆ ಕ್ಷಮಿಸ್ತಾರೆ, ನೀ ಆ ಹುಡುಗನನ್ನು ಬಿಟ್ಟು ಬಿಡು ಅಂತ. ಮತ್ತು ಕೆಲವೊಮ್ಮೆ ನ್ಯೂಸ್ ಪೇಪರ್ ಹಾಗೂ ಬುಕ್ಕನ್ನು ತಗೊಂಡೋಗಿ ಅವಳಿಗೆ ಕೊಡ್ತಾ ಇದ್ದೆ. ಕೆಲವೊಮ್ಮೆ ಅವಳ ಜೊತೆನೆ ಕೂತು ಬುಕ್ಸನ್ನು ಓದ್ತಾ ಇದ್ದೆ. ನನಗೂ ಬ್ಲಾಂಚೆ ಜೊತೆ ಏನು ನಡೆದಿದೆ ನೋಡಿ, ಅದಕ್ಕೂ ಏನು ಲಿಂಕೇ ಇಲ್ಲ ಅಂತ ಹೇಳ್ತಾನೆ. ಸೊ ಬೇಸಿಕಲಿ ಅಲ್ಲಿ ಏನಾಗಿತ್ತು ಅಂದರೆ, ಬ್ಲಾಂಚಿಯ ಈ ಅವಸ್ಥೆ ಮಾಡಿರೋ ಜನರಿಗೆ ಯಾವತ್ತೂ ಶಿಕ್ಷೆನೇ ಸಿಗೋದಿಲ್ಲ. ಮತ್ತೆ ಈ ಕಡೆ ನೋಡಿದ್ರೆ ಬ್ಲಾಂಚಿಯ ಜೀವನ ಫೈನಲಿ ಸುಧಾರಿತು ಅಂತಾನೂ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವತ್ತು ಆ ಹಾಸ್ಪಿಟಲ್ನಲ್ಲಿ 1 ವರ್ಷದವರೆಗೆ ಟ್ರೀಟ್ಮೆಂಟ್ ತಗೊಂಡ ನಂತರ ಬ್ಲಾಂಚಿಯನ್ನು ಅಲ್ಲಿಂದ ಮೆಂಟಲ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಮತ್ತೆ ಅದೇ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಮುಂದಿನ 11 ವರ್ಷವನ್ನು ಕಳೆದ ಬ್ಲಾಂಚೆ 1913ರಲ್ಲಿ ಸಾವನ್ನಪ್ತಾಳೆ. ಅವಳ ಜೀವನದ ಇದೇ ಪಾರ್ಟ್ ಐ ಥಿಂಕ್ ಈ ಸ್ಟೋರಿಯ ಅತ್ಯಂತ ದುಃಖದ ಭಾಗ ಆಗಿದೆ. ಒಂದು ಸಮಯದಲ್ಲಿ ಎಲ್ಲ ಇದ್ದ ಬ್ಲಾಂಚೆ ಬರೀ ಅವಳ ತಾಯಿಯ ಅಹಂಕಾರದಿಂದ ತನ್ನ ಜೀವನವನ್ನೇ ಕಳ್ಕೊಂಡ್ಳು. ಮತ್ತೆ ಅವಳ ಜೊತೆ ಈ ತರ ಮಾಡಿದ ಜನರಿಗೆ ಯಾವತ್ತೂ ಶಿಕ್ಷೆನೂ ಸಿಗ್ಲಿಲ್ಲ, ಬ್ಲಾಂಚೆಗೆ ಯಾವತ್ತೂ ನ್ಯಾಯನೂ ಸಿಗ್ಲಿಲ್ಲ. ಇದೇ ಆಗಿತ್ತು ಫ್ರೆಂಡ್ಸ್ ಬ್ಲಾಂಚೆಯ ಕತೆ. ಹೇಳೋದಕ್ಕೆ ನನ್ನ ಹತ್ರ ಹೆಚ್ಚೇನೂ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.